ನೀವು ಯೂಟ್ಯೂಬ್ ಒಳಗೆ ಎಷ್ಟೇ ಚೆನ್ನಾಗಿರೋ ವಿಡಿಯೋ ಮಾಡಿದ್ರು ಕೂಡ ಆ ವಿಡಿಯೋ ಕ್ಲಿಕ್ ಮಾಡ್ಬೇಕಂದ್ರೆ ತಮ್ನೇಲ್ ಬಹಳ ಇಂಪಾರ್ಟೆಂಟ್. ಬಟ್ ಈಗ ಪ್ರಾಬ್ಲಮ್ ಏನಂದ್ರೆ ಬಿಗ್ನರ್ ಯೂಟ್ಯೂಬರ್ಸ್ ಇರ್ತಾರಲ್ಲ, ಅವ್ರಿಗೆ ಒಂದು ಪ್ರೊಫೆಷನಲ್ ತಮ್ನೇಲ್ ಕ್ರಿಯೇಟ್ ಮಾಡೋದು ಹೆಂಗಂತ ಗೊತ್ತಿರಲ್ಲ. ಬಟ್ ನೀವು ಈಗೇನ್ ಸ್ಕ್ರೀನ್ ನೋಡಾತಿರಲ್ಲ, ಈ ಎಲ್ಲಾ ತಮ್ನೇಲ್ಸ್ ನಾನು ಮೊಬೈಲ್ ನಾಗ ಕ್ರಿಯೇಟ್ ಮಾಡೀನಿ. ಸೊ ನೀವು ಕೂಡ ಈ ತರ ಪ್ರೊಫೆಷನಲ್ ತಮ್ನೇಲ್ಸ್ ನ ರೆಡಿ ಮಾಡಬಹುದು. ಅಂಡ್ ಈ ತರ ತಮ್ನೇಲ್ ಡಿಸೈನ್ ಮಾಡ್ಬೇಕಂದ್ರೆ ನಿಮ್ಗೆ ಡಿಸೈನ್ ಬಗ್ಗೆ ನಾಲೆಜ್ ಇರಬೇಕು ಅಥವಾ ಪ್ರೊಫೆಷನಲ್ ಎಡಿಟಿಂಗ್ ಗೊತ್ತಿರಬೇಕು. ಅದೇನಿಲ್ಲ ರೀ, ಜಸ್ಟ್ ನಿಮ್ ಮೊಬೈಲ್ ಒಳಗ ಒಂದು ಕ್ಲಿಕ್ ಒಳಗ ಈ ತರ ತಮ್ನೇಲ್ ರೆಡಿ ಮಾಡಬಹುದು. ಒಂದಿಷ್ಟು ಸಿಂಪಲ್ ಸ್ಟೆಪ್ಸ್ ಅದಾವ. ಆ ಸ್ಟೆಪ್ಸ್ ಯೂಸ್ ಮಾಡ್ಕೊಂಡು AI ಹೆಲ್ಪ್ ಇಂದ ನಾವು ತಮ್ನೇಲ್ ಕ್ರಿಯೇಟ್ ಮಾಡೋಣ್ರಿ. ಅಂಡ್ ಆ ತಮ್ನೇಲ್ ಒಳಗ ನಿಮ್ದ ಫೇಸ್ ಇರ್ತೈತಿ, ಯಾರ್ಯಾರ್ದಾರ ಫೇಸ್ ಇರ್ತೈತಿ. ಅದೇನಿಲ್ಲ, ನಿಮ್ದ ಅಫಿಷಿಯಲ್ ಒರಿಜಿನಲ್ ಏನ್ ಫೇಸ್ ಐತಲ್ಲ ಅದ ತಮ್ನೇಲ್ ಒಳಗ ಬರ್ತೈತಿ. ಸೊ ಇವಾಗ ಇಂತ ತಮ್ನೇಲ್ ಕ್ರಿಯೇಟ್ ಮಾಡಕ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇದ್ರ ಅದ್ರೊಳಗ್ ಮಾಡ್ರಿ. ಅಕಸ್ಮಾತ್ ಲ್ಯಾಪ್ಟಾಪ್ ಇಲ್ಲ ಅಂದ್ರೆ ಮೊಬೈಲ್ ಒಳಗ್ ಮಾಡ್ರಿ. ಈಗ ನಾನು ಕಂಪ್ಯೂಟರ್ ಒಳಗ್ ತೋರಿಸ್ತೀನಿ. ಸೊ ಅದೇ ಸೇಮ್ ಎಕ್ಸಾಕ್ಟ್ ಪ್ರೊಸೆಸ್ ನ ನೀವು ಮೊಬೈಲ್ ಒಳಗ್ ಕೂಡ ಮಾಡಬಹುದು. ಸೊ ಇವಾಗ ತಮ್ನೇಲ್ ಮಾಡಕ ನಿಮ್ಗೆ 2 ಸಾಮಗ್ರಿಗಳು ಬೇಕು, ಅಂದ್ರೆ 2 ಟೂಲ್ಸ್ ಬೇಕು. ಮೊದಲನೇದು ChatGPT. ಸೊ ನೀವು ಆಂಡ್ರಾಯ್ಡ್ ಫೋನ್ ಒಳಗ್ ಮಾಡಕತ್ರ ಪ್ಲೇ ಸ್ಟೋರ್ ಒಳಗ ChatGPT ಆಪ್ ಐತಿ, ಅದನ್ನ ಡೌನ್ಲೋಡ್ ಮಾಡ್ಕರಿ. ಅದೇ ಅಕಸ್ಮಾತ್ ಲ್ಯಾಪ್ಟಾಪ್ ಇಲ್ಲ ಕಂಪ್ಯೂಟರ್ ಒಳಗೆ ಮಾಡ್ತೀರಿ ಅಂದ್ರೆ ವೆಬ್ ಬ್ರೌಸರ್ ಯೂಸ್ ಮಾಡಬಹುದು ChatGPT. ಸೆಕೆಂಡ್ ಟೂಲ್ ಮುಂದೆ ಹೇಳ್ತೀನಿ, ಓಕೆನಾ? ಸೊ ಇವಾಗ ತಮ್ನೇಲ್ ರೆಡಿ ಮಾಡ್ಬೇಕಂದ್ರೆ ಫಸ್ಟ್ ನಮ್ಗೊಂದು ಪ್ರಾಂಪ್ಟ್ ಬೇಕು. ಈಗ ChatGPT ಒಳಗ ನೀವು ಎಷ್ಟು ಚೆನ್ನಾಗಿರೋ ಪ್ರಾಂಪ್ಟ್ ಕೊಡ್ತಿರಲ್ಲ ಅಷ್ಟು ಒಳ್ಳೊಳ್ಳೆ ತಮ್ನೇಲ್ಸ್ ನ ಜನರೇಟ್ ಮಾಡ್ಕೊಡ್ತೈತಿ. ಬಟ್ ಈಗ ಮೇನ್ ಪ್ರಾಬ್ಲಮ್ ಏನಂದ್ರೆ ಪ್ರೊಫೆಷನಲ್ ಪ್ರಾಂಪ್ಟ್ ಎಲ್ಲ ಹಾಕೋದ್ ನಮ್ಗೆ ಅಷ್ಟು ಗೊತ್ತಿಲ್ಲ. ಸೊ ನಾವೇನ್ ಮಾಡನ್ರಿ, ChatGPT ಒಳಗ ಪ್ರಾಂಪ್ಟ್ ನ ತಗೊಳನ್ರಿ. ಅಂದ್ರೆ ಅದು ನಮ್ಗೆ ಒಂದು ಒಳ್ಳೊಳ್ಳೆ ಪ್ರಾಂಪ್ಟ್ ನ ರೆಡಿ ಮಾಡ್ಕೊಡ್ತೈತಿ. ಸೊ ಸಿಂಪಲ್ ಏನ್ ಮಾಡ್ತೀರಿ ಅಂದ್ರೆ ChatGPT ಒಳಗೆ ಹೋಗಿ ಇಲ್ಲೇ ಗಾಮ್ ಆಗಂಗಿಲ್ಲ, ಅಲ್ಲೇ ಕಂಪ್ಯೂಟರ್ ಹತ್ರ ಹೋಗಿ ಹೇಳ್ತಾನೆ ಬರ್ರಿ. ನಮ್ಮ ಕಂಪ್ಯೂಟರ್ ಸ್ಕ್ರೀನ್ ಎಲ್ಲರಿಗೂ ಸ್ವಾಗತ. ಸೊ ನಾನು ಇಲ್ಲೇ ChatGPT ಓಪನ್ ಮಾಡೀನಿ. ಸೊ ಸಿಂಪಲ್ ಆಗಿ ನಾವು ಒಂದು ಪ್ರೊಫೆಷನಲ್ ತಮ್ನೇಲ್ ರೆಡಿ ಮಾಡಕ ಏನ್ ಪ್ರಾಂಪ್ಟ್ ಬೇಕಲ್ಲ ಆ ಪ್ರಾಂಪ್ಟ್ ನ ChatGPT ಒಳಗೆ ರೆಡಿ ಮಾಡನ್ರಿ. ಸೊ ಅದಕ್ಕೋಸ್ಕರ ನಾವು ಒಂದು ಪ್ರಾಂಪ್ಟ್ ಕೊಡ್ಬೇಕು. ಸೊ ನಾನು ಇಲ್ಲೇ ಒಂದು ಸಿಂಪಲ್ ಪ್ರಾಂಪ್ಟ್ ಕೊಡ್ತೀನಿ. ನಮ್ಗೆ ಇಂಗ್ಲೀಷ್ ಅಷ್ಟು ಬರಂಗಿಲ್ಲ. ಸೊ ನಮಗೆ ಎಷ್ಟು ಬರುತ್ತೆ ಅಷ್ಟು ಅದಕ್ಕೆ ಹೇಳ್ತೀವಿ. ಆಮೇಲೆ ನೀವು ಮತ್ತೆ ಯಾರು ಜಡ್ಜ್ ಮಾಡಕ್ ಹೋಗ್ಬೇಡ್ರಿ, ಆಮೇಲೆ ಬಯಕ್ ಹೋಗ್ಬೇಡ್ರಿ ಇಂಗ್ಲೀಷ್ ಗ್ರಾಮರ್ ಎಷ್ಟು ಮಿಸ್ಟೇಕ್ ಮಾಡೇನಿ ಅಂತ ಹೇಳಿ. ChatGPT ಅರ್ಥ ಆದ್ರೆ ಸಾಕಪ್ಪ. ಸೊ ನಾ ಏನ್ ಹಾಕ್ತೀನಿ, ಐ ನೀಡ್ ಪ್ರಾಂಪ್ಟ್ ಅಬೌಟ್ ಯೂಟ್ಯೂಬ್ ತಮ್ನೇಲ್ ಜನರೇಟ್ ಅಂತ ಹಾಕ್ತೀನಿ. ಸೊ ಇದು ಹಾಕಿ ಅದಕ್ಕೆ ಒಂದಿಷ್ಟು ನಾವು ರಿಕ್ವೈರ್ಮೆಂಟ್ಸ್ ಹಾಕಬೇಕು. ಎಕ್ಸಾಂಪಲ್ಗೆ ಐ ನೀಡ್ ಕನ್ನಡ ಟೆಕ್ಸ್ಟ್ ಇನ್ ತಮ್ನೇಲು ಜನರೇಟ್ ಇದೆಲ್ಲ ಸ್ಪೆಲ್ಲಿಂಗ್ ಸ್ವಲ್ಪ ಕರೆಕ್ಟ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಮೈ ಯೂಟ್ಯೂಬ್ ವಿಡಿಯೋ ಟೈಟಲ್ ಈಸ್ ಅಂತ ಹೇಳಿ ಹೌ ಐ ಬಿಕಮ್ ಎ ವಿಡಿಯೋ ಎಡಿಟರ್ ಇನ್ 90 days. ಅಂದ್ರೆ ನನ್ನ ಯೂಟ್ಯೂಬ್ ಟೈಟಲ್ ಏನಂದ್ರೆ ಹೌ ಐ ಬಿಕಮ್ ಎ ವಿಡಿಯೋ ಎಡಿಟರ್ ಇನ್ 90 days. ಅದೇ ತರ ನಿಮ್ಮ ಯೂಟ್ಯೂಬ್ ವಿಡಿಯೋಕ್ಕೂ ಟೈಟಲ್ಸ್ ಅಂತ ಇರ್ತಾವು. ಸೊ ಆ ಟೈಟಲ್ ಇಲ್ಲಿ ಹೇಳ್ರಿ, ಅದಕ್ಕೆ ಗೊತ್ತಾಗಬೇಕು. ಓಕೆ, ಇವಂಗ ಈ ಟಾಪಿಕ್ ಮೇಲೆ ತಮ್ನೇಲ್ ಬೇಕು ಅಂದ್ರೆ ಈ ಟೈಟಲ್ ಮೇಲೆ ತಮ್ನೇಲ್ ಬೇಕಂತ ಹೇಳಿ. ಸೊ ಅದಕ್ಕೆ ಈಸಿ ಆಗ್ಬಿಡ್ತೈತಿ ತಮ್ನೇಲಿನ ಪ್ರಾಂಪ್ಟ್ ನ ರೆಡಿ ಮಾಡಕ. ನೆಕ್ಸ್ಟ್ ಇನ್ನೊಂದು ಐ ನೀಡ್ ಮೋರ್ ವೇರಿಯೇಷನ್ಸ್ ಈ ತರ ಹಾಕಿದೆ. ವೇರಿಯೇಷನ್ ಸ್ಪೆಲ್ಲಿಂಗ್ ಕರೆಕ್ಟ್ ಐತಲ್ಲ? ವೇರಿಯೇಷನ್ಸ್ ಕರೆಕ್ಟ್ ಐತಿ. ಓಕೆ, ಇವಾಗ ಕರೆಕ್ಟ್ ಆಯಿತು. ಇದಿಷ್ಟು ಹಾಕಿ ನಾನು ಅದಕ್ಕೆ ಸೆಂಡ್ ಮಾಡ್ತೀನಿ. ಸೊ ಅದು ಏನು ಮಾಡ್ತೈತಿ ಅಂದ್ರೆ ನನ್ನ ಪ್ರಾಂಪ್ಟ್ನೆಲ್ಲ ಅನಲೈಸ್ ಮಾಡಿ ಪ್ರಾಪರ್ ಆಗಿ ಒಂದಿಷ್ಟು ತಮ್ನೇಲ್ ಪ್ರಾಂಪ್ಟ್ನ ರೆಡಿ ಮಾಡ್ಕೊಡ್ತೈತಿ. ಸೊ ಇಲ್ಲಿ ನೀವು ನೋಡ್ಬೋದು ವೇರಿಯೇಷನ್ 1 ಅಲಿ ಅಬ್ದಾಲ್ ಸ್ಟೈಲ್ ಒಳಗೈತಿ, ಆಮೇಲೆ ಬಿಫೋರ್ ವರ್ಸಸ್ ಆಫ್ಟರ್ ಟ್ರಾನ್ಸ್ಫಾರ್ಮೇಷನ್, ಆಮೇಲೆ ಎಮೋಷನಲ್ ಸ್ಟೋರಿ, ಈ ಥರ ನಮ್ಗೆ ಬೇರೆ ಬೇರೆ ವೆರೈಟಿ ಒಳಗೆ ಅದು ಪ್ರಾಂಪ್ಟ್ನ ರೆಡಿ ಮಾಡ್ಕೊಡ್ತೈತಿ. ಇದ್ರಾಗ ನಿಮ್ಗೆ ಯಾವ ವೇರಿಯೇಷನ್ ಇಷ್ಟ ಅಲ್ಲ ಅದನ್ನ ಯೂಸ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ಗೆ ಬಿಫೋರ್ ವರ್ಸಸ್ ಆಫ್ಟರ್ ಟ್ರಾನ್ಸ್ಫಾರ್ಮೇಷನ್ ಐತಲ್ಲ, ಇಲ್ಲೇ ಪ್ರಾಂಪ್ಟ್ ಅಂತ ಐತಿ. ಜಸ್ಟ್ ನಾನು ಇದನ್ನ ಫೋಟೋ ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಕಾಪಿ ಅಂತ ಕೊಡ್ತೀನಿ. ಸೊ ಈ ಪ್ರಾಂಪ್ಟ್ ನ ತಗೊಂಡೋಗಿ ಗೂಗಲ್ ಫ್ಲೋ ಒಳಗೆ ಜನರೇಟ್ ಮಾಡಬೇಕು. ಸೊ ನಾ ಏನು ಮಾಡ್ತೀನಿ ಅಂದ್ರೆ ಗೂಗಲ್ ಫ್ಲೋ ಅಂತ ಸರ್ಚ್ ಮಾಡಿ ಈ ವೆಬ್ಸೈಟ್ ಒಳಗೆ ಬರ್ತೀನಿ. ಇದು ಆ್ಯಕ್ಚುಲಿ ಅಫಿಷಿಯಲಿ ಗೂಗಲ್ ಕಂಪ್ನಿ ಅವ್ರದ್ದು. ಸೊ ನೀವು ಗೂಗಲ್ ಫ್ಲೋ ಅಂತ ಸರ್ಚ್ ಮಾಡಿ ಈ ವೆಬ್ಸೈಟ್ ಒಳಗೆ ಬರ್ರಿ. ಸೊ ಈ ವೆಬ್ಸೈಟಿಗೆ ಬಂದಾಗ ನೀವು ಫಸ್ಟ್ ಟೈಮ್ ಎಂಟ್ರಿ ಕೊಟ್ಟರೆ ಲಾಗಿನ್ ಕೇಳ್ತೈತಿ. ಸೊ ಲಾಗಿನ್ ಮಾಡ್ಕೊಂಡ್ಮೇಲೆ ಇಲ್ಲೇ ನ್ಯೂ ಪ್ರಾಜೆಕ್ಟ್ ಅಂತ ಐತಲ್ಲ, ಜಸ್ಟ್ ಇದನ್ನ ಕ್ಲಿಕ್ ಮಾಡ್ರಿ. ನ್ಯೂ ಪ್ರಾಜೆಕ್ಟ್ ಅಂತ ಕ್ಲಿಕ್ ಮಾಡಿ ನಿಮ್ಮ ವರ್ಕ್ನ ಸ್ಟಾರ್ಟ್ ಮಾಡ್ಬೋದು. ಸೊ ನಿಮ್ಗೆ ಈ ಥರ ಇಂಟರ್ಫೇಸ್ ನೋಡಕ್ಕೆ ಸಿಗ್ತೈತಿ. ಸೊ ನಾನು ಆವಾಗಲೇ ಕಾಪಿ ಮಾಡಿರೋ ಪ್ರಾಂಪ್ಟ್ನ ರೈಟ್ ಕ್ಲಿಕ್ ಮಾಡಿ ಪೇಸ್ಟ್ ಮಾಡಿರಿ. ಸೊ ಇವಾಗ ಆ ತಮ್ನೇಲ್ ಒಳಗೆ ನಿಮ್ಮ ಫೇಸ್ ಬೇಕು. ಸೊ ನೀವೇನು ಮಾಡ್ತೀರಿ ಅಂದರೆ ಇಲ್ಲೇ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೋಡ್ ಮೀಡಿಯಾ ಅಂತ ಐತಿ. ಸೊ ಇದನ್ನ ಕ್ಲಿಕ್ ಮಾಡಿ ಪ್ರಾಪರ್ ನಿಮ್ಮ ಫೇಸ್ ಕಾಣೋ ಥರ 1-2 ಫೋಟೋನ ಅಪ್ಲೋಡ್ ಮಾಡಿರಿ. ಸಿಂಪಲ್ ನಾನು ಫೋಟೋ ಸೆಲೆಕ್ಟ್ ಮಾಡಿದೆ, ಓಪನ್ ಅಂತ ಕೊಡ್ತೀನಿ. ಸೊ ಇವಾಗ 2 ಫೋಟೋ ಅಪ್ಲೋಡ್ ಹಾಕವು. ನಿಮ್ಮ ಫೋಟೋ ಒಳಗೆ ನಿಮ್ಮ ಫೇಸ್ ಡೀಟೇಲಿಂಗ್ ಎಷ್ಟು ಚೆನ್ನಾಗಿ ಕಾಣ್ತೈತಲ್ಲ, ತಮ್ನೇಲ್ ಒಳಗೂ ಕೂಡ ನಿಮ್ಮ ಫೇಸ್ ಅಷ್ಟು ಪರ್ಫೆಕ್ಟಾಗಿ ಬರ್ತೈತಿ. ಸೊ ಹಾಗಾಗಿ ಫುಲ್ ಕರೆಕ್ಟ್ ಫೇಸ್ ಕಾಣೋ ಥರ ಫೋಟೋಸ್ನ ಇದ್ರೊಳಗೆ ಅಪ್ಲೋಡ್ ಮಾಡಿರಿ. ಸೊ ಅಪ್ಲೋಡ್ ಮಾಡಿದ್ಮೇಲೆ ಇಲ್ಲಿ ತೋರಿಸ್ತದೆ ನೋಡಿರಿ ಈ ಥರ. ಸೊ ಅದನ್ನು ಕ್ಲಿಕ್ ಮಾಡಿದ್ರೆ ಸಾಕು. ಹಾಗೆ ನಾನು ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಕ್ಲಿಕ್ ಮಾಡ್ತೀನಿ. ಸೊ 2 ಫೋಟೋನ ನಾನು ಇಲ್ಲಿ ಅಪ್ಲೋಡ್ ಮಾಡೀನಿ. ಇವಾಗೇನು ನ್ಯಾನೋ ಬನಾನಾ ಪ್ರೋ ಅಂತ ಐತಿ. ಇದು ಆ್ಯಕ್ಚುಲಿ ಎಲ್ಲರಿಗೂ ಫ್ರೀ ಐತಿ, ಇದಕ್ಕೇನು ದುಡ್ಡು ಕೊಡಬೇಕು ಆ ಥರ ಏನಿಲ್ಲ. ಓಕೆನಾ? ಸೊ ಇಮೇಜ್ ಸೆಲೆಕ್ಟ್ ಮಾಡಿ ಇಲ್ಲಿ 16:9 ರೇಷಿಯೋ ಸೆಲೆಕ್ಟ್ ಮಾಡಿರಿ. ಇಲ್ಲೇ 4 ಅಂದ್ರೆ 4 ಫೋಟೋ ಕೊಡ್ತೈತೆ. ಅಂದರೆ 4 ವೆರೈಟಿ ಒಳಗೆ ತಮ್ನೇಲ್ ಕೊಡ್ತೈತಿ. ಅದ್ರಾಗ ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡೋಕೆ ನಮ್ಗೆ ಈಸಿ ಆಕತಿ.
ಸೊ ಇಲ್ಲಿ 0 ಕ್ರೆಡಿಟ್ಸ್ ಅಂತ ಐತಿ. ಇದು ನ್ಯಾನೋ ಬನಾನಾ ಪ್ರೋ ಅಂತಾನೆ ಇರ್ಲಿ, ಇದಿಷ್ಟು ಸೆಲೆಕ್ಟ್ ಮಾಡಿ ಸೆಂಡ್ ಅಂತ ಕೊಡ್ರಿ. ಸೊ ಇವಾಗ ಅದು ಮಸ್ತ್ ತಮ್ನೆಲ್ಲ ರೆಡಿ ಮಾಡಿ ಕೊಡ್ತೈತಿ. ನಿಮ್ಗೆ ಫೋಟೋಶಾಪ್ ಗೊತ್ತಿರ್ಬೇಕು, ಡಿಸೈನ್ ಏನಿಲ್ರಿ ನೋಡ್ರಿ ಎಷ್ಟು ಈಸಿಯಾಗಿ ಬರತೈತಿ. ಒಂದಾನೊಂದು ಕಾಲದಾಗ ಫೋಟೋಶಾಪ್ ಓಪನ್ ಮಾಡಿ ಡಿಸೈನ್ ಯಾವ ತರ ಮಾಡ್ಬೇಕು ಅಂತ ಹೇಳಿ ಇನ್ಸ್ಪಿರೇಷನ್ ತಗೊಂಡು ಅಲ್ಲಿ ಎಲ್ಲ ಡಿಸೈನ್ ಹುಡುಕ್ಯಾಡಿ ಕುತ್ಕೊಂಡು PNG ಕಟ್ ಮಾಡಿ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿ ಫೇಸ್ ಗ್ಲೋ ಮಾಡ್ಬೇಕು. ಭಾಳ ರಾಮಾಯಣ ಇತ್ತದು. ಸೊ ಇದು ನೋಡ್ರಿ ಇದು ಎಷ್ಟು ಈಸಿ ಐತಿ. ಜಸ್ಟ್ ನಾನು ಒಂದು ಪ್ರಾಂಪ್ಟ್ ಹಾಕಿದೆ, ಆ ಪ್ರಾಂಪ್ಟ್ ಕೂಡ ನಾನು ಹಾಕಿಲ್ಲ, ಅದು ಕೂಡ ChatGPT ರೆಡಿ ಮಾಡ್ಕೊಟ್ಟೈತಿ. ಇದು ಸೇಮ್ ಪ್ರೊಸೆಸ್ ನ ನೀವು ಫೋನ್ ಒಳಗೆ ಕೂಡ ಮಾಡ್ಬೋದು, ಮತ್ತೆ ಕಂಪ್ಯೂಟರ್ ಬೇಕು ಆ ತರ ಏನಿಲ್ಲ. ಸೊ ಅದ್ ನೋಡ್ರಿ ತಮ್ನೇಲ್ ರೆಡಿ ಮಾಡ್ಕೊಡ್ತು. 90 ದಿನಗಳಲ್ಲಿ ಲೈಫ್ ಚೇಂಜಿಂಗ್ ವಿಡಿಯೋ ಎಡಿಟಿಂಗ್ ಕಲಿತು ಅಂತ. ಕೆಲವೊಂದ್ಸತಿ ಕನ್ನಡ ಲ್ಯಾಂಗ್ವೇಜ್ ಮಿಸ್ಟೇಕ್ ಆಗ್ತಿರ್ತಾವು, ಅದೊಂದು ಸ್ವಲ್ಪ ನೋಡ್ಕರಿ. ಆ್ಯಂಡ್ 90 ದಿನಗಳಲ್ಲಿ ಲೈಫ್ ಚೇಂಜಿಂಗ್ ಕಲಿತು. ಸೊ ಇದ್ರೊಳಗೆ ಅಕಸ್ಮಾತ್ ಯಾವ ಡಿಸೈನು ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಅಗೇನ್ ನೀವು ಇಲ್ಲಿ ಬಂದು ಇಲ್ಲಿ ನಿಮ್ಗೆ ಮತ್ತೆ ಬೇರೆ ಡಿಸೈನ್ಸ್ ಅದಾವು. ಎಮೋಷನಲ್ ಸ್ಟೋರಿ ಟೆಲ್ಲಿಂಗ್ ತಮ್ನೇಲ್ ಅಂದ್ರೆ ಸ್ಟೋರಿ ಟೆಲ್ಲಿಂಗ್ ಸ್ಟೈಲ್ ಒಳಗೆ ಐತೆ ಪ್ರಾಂಪ್ಟ್. ಸೊ ಜಸ್ಟ್ ಇದನ್ನು ಕಾಪಿ ಮಾಡಿ ರೈಟ್ ಕ್ಲಿಕ್ ಮಾಡಿ ಕಾಪಿ. ಸೊ ಇಲ್ಲಿ ಬಂದು ಅಗೇನ್ ಅದೇ ಸೇಮ್ ಪ್ರಾಂಪ್ಟ್ನ ಇಲ್ಲಿ ಹಾಕ್ತೀನಿ. ಇವಾಗ ಇದು ಇಮೇಜ್ನ ಜಸ್ಟ್ ಇಲ್ಲಿ ಡ್ರ್ಯಾಗ್ ಮಾಡಿದ್ರೆ ಸಾಕು. ಮತ್ತೆ ಅಗೇನ್ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಇವಾಗ ಅದಕ್ಕೆ ಸೆಂಡ್ ಅಂತ ಕೊಡ್ತೀನಿ. ಸೊ ಇವಾಗ ನೋಡ್ರಿ ಅದು ಯಾವ ತರ ತಮ್ನೇಲ್ ರೆಡಿ ಮಾಡ್ಕೊಡ್ತೈತಿ ಅಂತ. ಸೊ ಎಷ್ಟು ವೆರೈಟಿ ಒಳಗೆ ಬೇಕಾದ್ರೂ ನೀವು ತಮ್ನೇಲ್ಸ್ನ ಜನರೇಟ್ ಮಾಡ್ಬೋದು. ಇನ್ನೊಂದು ಈ ಗೂಗಲ್ ಫ್ಲೋದ್ ಮಜಾಗಟ್ಟ ಏನಂದ್ರೆ ಬಹಳ ಟೈಮ್ ತಗೊಳಂಗಿಲ್ಲ, ಪಟ್ 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 ರೆಡಿ ಮಾಡಿ ಕಳಿಸ್ಬಿಡ್ತೈತಿ. ಇದೇ ಸೇಮ್ ChatGPT ಒಳಗೆ ಮಾಡಕತ್ರ ಅದು ಬಹಳ ಟೈಮ್ ತೊಗೊಂತೈತೆ. ಆಮೇಲೆ ಅದು ಇಷ್ಟು ಚೆನ್ನಾಗಿ ಮಾಡ್ತೈತೆ ಇಲ್ಲ ಅದು ನಂಗೆ ಅಷ್ಟು ಗೊತ್ತಿಲ್ಲ, ಯಾಕಂದ್ರೆ ಒಂದೆರಡು ಸತಿ ಟ್ರೈ ಮಾಡಿದ್ದೆ, ಅಷ್ಟು ಚಂದ ಅನ್ಸಿದ್ದಿಲ್ಲ. ನೋಡ್ರಿ ಇವಾಗ ಸ್ವಲ್ಪ ಬೇರೆ ವೇರಿಯೇಷನ್ ಒಳಗೆ ಬಂತು. ನನ್ನ 90 ದಿನಗಳ ಜರ್ನಿ 0 to ಎಡಿಟರು. ಇವಾಗ ಯಾವ ಥರ ಜನರೇಟ್ ಮಾಡಿತ್ತಂದು ಫೇಸ್ ನೋಡ್ರಿ ಸೇಮ್ ನನ್ನಂಗೆ ಅದನಲ್ಲ ಅವ. ನನ್ನ 90 ದಿನಗಳ ಜರ್ನಿ 0 to ಎಡಿಟರ್ ಅಂದ್ರೆ 0ದಿಂದ ಎಡಿಟರ್ ಆಗಿರುವ ಜರ್ನಿ ಅಂತ. ಸೊ ಈಗ ನೋಡ್ರಿ ಇದು ಎಷ್ಟು ಮಸ್ತ್ ಐತಿ. ಈ ಕಡೆ ಮಕ್ಕಂಡನಿ, ಆ ಕಡೆಗೆ ಹೀ ಅಂತ ಹಲ್ಕಿ ಶಾತರಿ. ಸೊ ಇದು ಕೂಡ ತುಂಬ ಚೆನ್ನಾಗೈತಿ. ಸೊ ಈಗ ನೀವು ನನ್ನ ಯೂಟ್ಯೂಬ್ ಚಾನಲ್ ಒಳಗೆ ಏನು ತಮ್ನೇಲ್ ನೋಡ್ತಿರಲ್ಲ, ಅದೆಲ್ಲ ತಮ್ನೇಲು ನಾನು ಇದೇ ಥರ ಇದ್ರೊಳಗೆ ಜನರೇಟ್ ಮಾಡಿದ್ದು. ಈಗ ಕೆಲವೊಂದು ಸತಿ ನಿಮ್ಮ ಫೇವ್ರೇಟ್ ಯೂಟ್ಯೂಬರ್ಸ್ ಇರ್ತಾರೆ, ಅವ್ರ ಥರ ತಮ್ನೇಲ್ ಬೇಕಂದ್ರೆ ಅದು ಕೂಡ ಕೇಳ್ಬೋದು. ಈಗ ಎಕ್ಸಾಂಪಲ್ಗೆ ನಾನು ಯಾರ್ದು NSP ಪಿಕ್ಚರ್ ಅಂತ ನಿಮ್ಗೆ ಗೊತ್ತಿರ್ಬೋದು, ಗೊತ್ತಿಲ್ಲ ಅನ್ಕೊಂತೀನಿ. ಸೊ ನಿಮ್ಮ ಫೇವ್ರೇಟ್ ಯಾರ ಯೂಟ್ಯೂಬರ್ ಇರ್ತಾರೆ, ಅವ್ರ ಸ್ಟೈಲ್ ಒಳಗೆ ಬೇಕಾದರೂ ತೊಗೋಬೋದು. ಲೈಕ್ ಐ ನೀಡ್ NSB ಪಿಕ್ಚರ್ಸ್ ಸ್ಟೈಲು. ಅವ್ರು ಸ್ವಲ್ಪ ಜಾಸ್ತಿ ಫೇಮಸ್ ಇರಬೇಕು, ಕಡಿಮೆ ಫೇಮಸ್ ಇದ್ದರೆ ಬರೋ ಡೌಟು. ಇಲ್ಲಿ ನಾನು ಮೆನ್ಷನ್ ಮಾಡಿಬಿಡ್ತೀನಿ, ಐ ನೀಡ್ ಎ ಯೂಟ್ಯೂಬರ್ NSP ಪಿಕ್ಚರ್ ಸ್ಟೈಲು ಅಂತ ಹಿಂಗೆ ಹಾಕ್ತೀನಿ. ಸೊ ಕಳಿಸಿದೆ. ಓಕೆ, ಅದು NSP ಪಿಕ್ಚರ್ ಸ್ಟೈಲ್ ಒಳಗೆ ರೆಡಿ ಮಾಡಿಕೊಡ್ತು. ಆ್ಯಂಡ್ ಇಲ್ಲಿ ನಿಮಗೆ ಟೆಕ್ಸ್ಟ್ ಕೂಡ ಇಲ್ಲಿ ಇರ್ತೈತಿ. ತಮ್ನೇಲ್ ಒಳಗೆ ಯಾವ ಟೆಕ್ಸ್ಟ್ ಬರ್ತೈತಿ ಅಂದರೆ ಅದು ಇಲ್ಲೇ ಮೆನ್ಷನ್ ಮಾಡಿರ್ತಾರೆ, ಇಲ್ಲಿ ನೋಡ್ಬೋದು. ನನ್ನ 90 ದಿನಗಳ ಜರ್ನಿ ಆ್ಯಂಡ್ ಸೆಕೆಂಡ್ ಟೆಕ್ಸ್ಟು ಫ್ರಮ್ 0 to ಎಡಿಟರ್. ಇದನ್ನು ನೀವು ಎಡಿಟ್ ಕೂಡ ಮಾಡ್ಬೋದು. ಈಗ ಕೆಲವೊಂದು ಸತಿ ಇದು ನಂಗೆ ಇಷ್ಟ ಇಲ್ಲ, ಇದ್ರ ಜಾಗದಾಗ ಬೇರೆ ಬೇಕಂದ್ರೆ ಅದು ಕೂಡ ಮಾಡ್ಬೋದು. ಅದು ಹೆಂಗಂತ ಹೇಳ್ತೀನಿ. ಜಸ್ಟ್ ನಾನು ಈ ಪ್ರಾಂಪ್ಟ್ನ ಸೆಲೆಕ್ಟ್ ಮಾಡ್ಕೊಂಡು ರೈಟ್ ಕ್ಲಿಕ್ ಮಾಡಿ ಕಾಪಿ ಅಂತ ಕೊಡ್ತೀನಿ. ಹಾಗೆ ನಾನು ಇಲ್ಲಿ ಬಂದು ರೈಟ್ ಕ್ಲಿಕ್ ಮಾಡಿ ಪೇಸ್ಟ್ ಅಂತ ಕೊಟ್ಟು ಸೇಮ್ ಈ ಫೋಟೋನ ಇಲ್ಲಿ ತೊಗೊಂಬಂದು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತೀನಿ. ಸೊ ನೀವು ಇಲ್ಲಿ ಯಾರು ಫೋಟೋ ಹಾಕ್ತಿರಲ್ಲ ಅವ್ರ ಫೇಸ್ ತಮ್ನೇಲ್ ಒಳಗೆ ಬರ್ತೈತಿ. ಈಗ ಈ ಟೆಕ್ಸ್ಟ್ನ ನಾನು ಮ್ಯಾನ್ಯುವಲಿ ಟೈಪ್ ಮಾಡಿ ಚೇಂಜ್ ಮಾಡ್ಬೋದು. ಸೊ ನಿಮ್ಗೆ ಅದು ಬೇಕಂದ್ರೆ ಇಲ್ಲಿಂದ ಚೇಂಜ್ ಮಾಡ್ಬೋದು ನೋಡ್ರಿ. ಓಕೆನಾ, ಇವಾಗ ಜಸ್ಟ್ ನಾನು ಅದಕ್ಕೆ ಸೆಂಡ್ ಅಂತ ಕೊಟ್ಟೆ. NSP ಪಿಕ್ಚರ್ ಸ್ಟೈಲ್ ಒಳಗೆ ಬಂತು. ಸೊ ಇದ್ರೊಳಗೆ ನೋಡ್ಬೋದು, ಆ್ಯಕ್ಚುಲಿ ನಾನು ಇದ್ರೊಳಗೆ ಚಸ್ಮಾನ ಹಾಕಿಲ್ಲ, ವಿತೌಟ್ ಚಸ್ಮಾ ಬಂದೈತಿ. ನನ್ನ 90 ದಿನಗಳ ಜರ್ನಿ ಫ್ರಮ್ 0 to ಎಡಿಟರು. ಆ ಡಿಸೈನ್ ನೋಡ್ರಿ, ಆ ಟೆಕ್ಸ್ಟ್ ಸ್ಟೈಲ್ ನೋಡ್ರಿ, ಪ್ರತಿಯೊಂದನ್ನ ಅದೇ ಅನಲೈಸ್ ಮಾಡಿ ರೆಡಿ ಮಾಡ್ತೈತಿ. ಇದು ನನ್ನ ಫೇಸು, ಇದ್ರೊಳಗೆ ಸೇಮ್ ನನ್ನ ಥರನ ಕಾಣತಾನ ಹುಡುಗ. ಆ್ಯಂಡ್ ಇಲ್ಲಿ ಪ್ರೀಮಿಯರ್ ಪ್ರೋ ಓಪನ್ ಮಾಡೈತಿ. ಎಷ್ಟು ಡೀಟೇಲಿಂಗ್ ಐತಿ ನೋಡ್ರಿ. ಬ್ಯಾಕ್ಗ್ರೌಂಡ್ ನೋಡ್ರಿ, ನಂದು ಒರಿಜಿನಲ್ ಫೋಟೋ ಒಳಗೆ ಏನು ಬ್ಯಾಕ್ಗ್ರೌಂಡ್ ಐತಲ್ಲ ಅದನ್ನ ರೆಫರೆನ್ಸ್ ಆಗಿ ತೊಗೊಂಡೈತಿ. ಇದೇ ಸೇಮ್ ಡಿಸೈನ್ ನಾವು ಫೋಟೋಶಾಪ್ನಾಗ ಮಾಡ್ಬೇಕಂತ ಅಂದ್ರೆ ಎಷ್ಟೊತ್ತು ಬೇಕು ಹೇಳ್ರಿ, ಭಾಳ ಟೈಮ್ ಬೇಕು ಆ್ಯಕ್ಚುಲಿ. ಜಸ್ಟ್ ಅಂಡ್ ಐಡಿಯಾಸ್ ಕೂಡ ಥಿಂಕ್ ಮಾಡ್ಬೇಕು ನಾವು. ಇಲ್ಲೇ ಐಡಿಯಾಸ್ ಥಿಂಕ್ ಮಾಡೋ ಅವಶ್ಯಕತೆನೇ ಇಲ್ಲ. ಜಸ್ಟ್ ಇಲ್ಲಿ ಬರೋದು, ನಮ್ಗೆ ಯಾವ್ದು ಬೇಕು ಅದನ್ನ ಹೋಗೋದು, ಕಾಪಿ ಮಾಡೋದು, ಇಲ್ಲಿ ಬರೋದು, ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಪೇಸ್ಟು ಸೆಂಡು, ಮುಗಿತು, ತಮ್ನೇಲ್ ರೆಡಿ. ಎಷ್ಟು ಸೆಕೆಂಡ್ ಒಳಗೆ ಆತ್ ನೋಡ್ರಿ. ಅಲ್ಲಿ ಹೋಗೋದು, ಕಾಪಿ ಮಾಡೋದು, ಇಲ್ಲಿ ಪೇಸ್ಟ್ ಮಾಡೋದು. ಇದೇ ಪ್ರೊಸೆಸ್ನ ಫಾಲೋ ಮಾಡ್ಕೊಂಡು ಇನ್ನೂ ಒಳ್ಳೊಳ್ಳೆ ತಮ್ನೇಲ್ಸ್ನ ರೆಡಿ ಮಾಡ್ಬೋದು. ಸೊ ಇವತ್ತಿನ ವಿಡಿಯೋ ಒಳಗೆ ಇಷ್ಟ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಏನಾರು ಯೂಸ್ಫುಲ್ ಆಗಿತ್ತಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕರಿ. ಆ್ಯಂಡ್ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ನಿಮ್ಗೆ ಏನಾರು ಅರ್ಥ ಆಗಿಲ್ಲ ಅಥವಾ ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ವಿಡಿಯೋ ಬೇಕಂತೇಳಿ ತಿಳಿಸ್ರಿ. ಸೊ ಇವತ್ತಿನ ವಿಡಿಯೋ ಒಳಗೆ ಇಷ್ಟು. ಇದೇ ಥರ ಒಳ್ಳೊಳ್ಳೆ ವಿಡಿಯೋಸ್ಗೆ ಕಾಯ್ತಾ ಇರ್ರಿ. ನಾನು ಮತ್ತೆ ಹೊಸ ವಿಡಿಯೋ ಒಳಗೆ ಸಿಗ್ತೇನೆ. ಅಲ್ಲಿ ಮಟ್ಟ ಎಲ್ಲರಿಗೂ ಟಾಟಾ, ಬಾಯ್.